ಇದು ಸ್ಟೇಟ್ ಹೈವೇ, ಇದು 6 ಲೇನ್ ಹೈವೇ. ಇದು 6 ಲೇನ್ ಹೈವೇ. 6 ಲೇನ್ ಹೈವೇಗೆ ಅಪ್ರೋಚ್ ಆಗಿ ಒಂದು ಸರ್ವಿಸ್ ರೋಡ್ ಹೋಗುತ್ತೆ. ಈ ಸರ್ವಿಸ್ ರೋಡಿಂದ ಹೋದ ನಂತರ ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿ, 2 ಎಕರೆ ಜನರಲ್ ಪ್ರಾಪರ್ಟಿ ಅಚ್ಚುಕಟ್ಟಾಗಿದೆ. ಹಾಗೆ ಮುಂದೆ ಹೋಗ್ಬಿಟ್ಟು ನಿಮಗೆ ವಿಡಿಯೋನ ತೋರಿಸ್ತೀನಿ, ಲ್ಯಾಂಡಿನ ವಿಡಿಯೋ. 3 ಕಿಲೋಮೀಟ್ರ್ ನಂತರ ಇದು ಇಲ್ಲಿ ನಿಮಗೆ 45 ಅಡಿ ರೋಡ್ ಬರುತ್ತೆ, 45ರಿಂದ 50 ಅಡಿ ರೋಡ್ ಬರುತ್ತೆ. ರೋಡ್ಗೆ ಅಪ್ರೋಚ್ ಆಗಿ ನಿಮಗೆ 2 ಎಕರೆ ಜಮೀನು ನೋಡಿ. ಈ ಶಿಸ್ತಿಂದ ಈ ಒಂದು ಮರದ ಪಕ್ಕದಲ್ಲಿ ಒಂದು ಬದು ಬರುತ್ತೆ. ಈ ಮರದ ನೀಟಿಗೆ ಇಂದ ಸ್ಟಾರ್ಟ್ ಆಗಿ ಮತ್ತು ಈ ಕಡೆ ಮರದ ನೀಟಿನವರೆಗೂ ಬರುತ್ತೆ, ಆಯ್ತಾ. ಈ ಮರದ ಈ ಕಡೆ ಏನು ಜಾಲಿ ಮರ ಕಾಣ್ತಾ ಇದೆಯಲ್ಲ ನೋಡಿ, ನಾವು ಕನ್ನಡ ಭಾಷೆಯಲ್ಲಿ ಇದನ್ನು ಜಾಲಿ ಅಂತಲೇ ಕರಿತೀವಿ. ಈ ಕಂಬದ ಮುಂದಿನ ಭಾಗದಲ್ಲಿ ಒಂದು ಜಾಲಿ ಮರ ಕಾಣ್ತಾ ಇದೆ ನೋಡಿ. ಇಲ್ಲಿ ಒಂದು ಬೇವಿನ ಮರ ಕಾಣ್ತಾ ಇದೆ ನೋಡಿ, ಚಿಕ್ಕದಾಗಿ. ಈ ಬೇವಿನ ಮರ ಶಿಸ್ತಿನವರೆಗೂ ಬರುತ್ತೆ. ಇದು ಬಂದುಬಿಟ್ಟು 140 ಅಡಿ ರೋಡ್ ಫೇಸು, 140 ಅಡಿ ರೋಡ್ ಫೇಸು. ಆ ನಂತರ ಇಲ್ಲಿಂದ ಮೇಲ್ಗಡೆವರೆಗೂ ಬರುತ್ತೆ. ಹಿಂದ್ಗಡೆ ಏನು ಕಳ್ಳೆ ಕಾಣ್ತಾ ಇದೆಯಲ್ಲ ಆ ಪ್ರದೇಶವರೆಗೂ ಬರುತ್ತೆ. ಇಲ್ಲಿಂದ ಸ್ಟೇಟ್ ಹೈವೇ ಬಂದುಬಿಟ್ಟು ನಿಮಗೆ 3 ಕಿಲೋಮೀಟ್ರ್, 3 ಕಿಲೋಮೀಟ್ರು ನೋಡಿ. ಮಣ್ಣಿನ ವಿಷಯಕ್ಕೆ ಬರೋದಾದರೆ ರೆಡ್ ಸಾಯಿಲು, ಕೆಂಪು ಮಣ್ಣು ಎಷ್ಟು ಚೆನ್ನಾಗಿದೆ, ಕೆಂಪು ಮಣ್ಣು. ಇದು ಮಳೆ ಬಂದುಬಿಟ್ಟು ಗಟ್ಟಿಯಾಗಿದೆ ನೆಲ ಅಷ್ಟೇ ಸ್ವಲ್ಪ. ಇದನ್ನೆಲ್ಲ ಉಳುಮೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಜಮೀನಿನಲ್ಲಿ ನಿಮಗೆ ನೀರಿನ ಒಳ್ಳೆ ಒಂದು ಬೋರ್ ಹಾಕ್ಸ್ಕೊಂಡ್ರೆ ಒಳ್ಳೆ ನೀರಾಗುತ್ತೆ. ಒಂದು ಕೋಳಿ ಫಾರಮ್ ಮಾಡೋದಕ್ಕಾಯಿತು, ಒಂದು ಆಸ್ಪತ್ರೆ ಕಟ್ಟೋದಕ್ಕಾಯಿತು, ಒಂದು ಸ್ಕೂಲ್ ಕಟ್ಟೋದಕ್ಕಾಯಿತು, ಒಂದು ಡಾಬಾ, ರೆಸ್ಟೋರೆಂಟು, ಒಂದು ಫಾರಮ್ ಹೌಸು, ಏನೇ ಮಾಡಲಿ ಈ ಒಂದು ಜಮೀನಲ್ಲಿ ಒಳ್ಳೆ ಶೇಂಗಾ ಬೆಳೆದು ಇಲ್ಲಿ ಡ್ಯಾಮ್ ಮಾಡಿದ್ದಾರೆ ನೋಡಿ ರೈತರು. ಶೇಂಗಾ ತುಂಬ ಚೆನ್ನಾಗಿದೆ. ನಿಮಗೆ ಅಪ್ ಟು ಅಲ್ಲೇವರೆಗೂ ಬರುತ್ತೆ ಇದು ಜಮೀನು, 2 ಎಕರೆ. ಹಿಂದ್ಗಡೆನೂ ಒಂದು ರೋಡ್ ಹೋಗುತ್ತೆ, ಒಂದು 20 ಅಡಿ ರೋಡ್ ಹೋಗುತ್ತೆ ಹಿಂದ್ಗಡೆ, ನಕಾಶೆ ದಾರಿ. ಹತ್ತಿರದಲ್ಲಿ ವಿಲೇಜ್ ಇದೆ ನೋಡಿ, ವಿಲೇಜ್ ಇದೆ. ನಿಮ್ಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಇದೆ ವಿಲೇಜ್ ಪಕ್ಕದಲ್ಲಿ, ಒಂದು 200 ಮೀಟ್ರ್ನಲ್ಲಿ ವಿಲೇಜ್ ಸಿಗುತ್ತೆ. ಭಾಳ ಒಳ್ಳೆ ಕ್ಲೈಮೇಟ್ ಇದೆ. ಇಲ್ಲಿ ಹತ್ತಿರದಲ್ಲಿ ಒಂದು ಕೆರೆನೂ ಸಹ ಬರುತ್ತೆ ನಿಮಗೆ. ಇಲ್ಲಿ ಕೆರೆ ಒಳ್ಳೆ ನೀರು, ಯಾಕಂದರೆ ನಾವು ಬೋರ್ ಹಾಕ್ಕೊಂಡ್ಮೇಲೆ ನಮಗೆ ನೀರಿನ ಅವಶ್ಯಕತೆ ಇರುತ್ತಲ್ಲ. ಕೆರೆ, ಕುಂಟೆ ಈ ಥರ ಎಲ್ಲ ಹತ್ರ ಇದ್ಮೇಲೆ ಒಳ್ಳೆ ನೀರು ಸಿಗುತ್ತೆ ನಮಗೆ ಬೋರ್ನಲ್ಲಿ. ಭೂಮಿಯಲ್ಲಿ ಯಾವುದೇ ಥರ ನಿಮಗೆ ಸಮಸ್ಯೆ ಇಲ್ಲ. ಒಳ್ಳೆ ಭೂಮಿ, ಜನರಲ್ ಪ್ರಾಪರ್ಟಿ. ರೇಟ್ ಬಂದುಬಿಟ್ಟು ನಾನು ಇದು ನಿಮಗೆ 20 ಲಕ್ಷ ಹೇಳ್ತೀನಿ, 18 ಲಕ್ಷ ಆಸ್ಪಾಸು. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ನಮ್ಮ ಗ್ರಾಹಕರಿಗೆ. ಮತ್ತು ನಿಮಗೆ ಈ ಭೂಮಿಯಲ್ಲಿ ಯಾವುದೇ ಥರ ಬೆಳೆ, ತರಕಾರಿ, ಮತ್ತೊಂದು ಮಗದೊಂದು ಎಲ್ಲನೂ ಬೆಳಿಬೋದು. ಈ ಒಂದು ಪ್ರಾಪರ್ಟಿನ ಖರೀದಿ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಎಲ್ಲ ಥರ ಅನುಕೂಲಗಳಿದ್ದರೆ ಮಾತ್ರ ನಾವು ಅಲ್ಲಿ ಪ್ರಾಪರ್ಟಿಯಲ್ಲಿ ಏನಾದರೂ ಒಂದು ಬೆನಿಫಿಟ್ ತೊಗೊಳೋಕ್ಕೆ ಅನುಕೂಲ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಭೂಮಿ, ಅಲ್ಲಿವರೆಗೂ ಶಿಸ್ತಾಗಿ ನೀಟಾಗಿ ಕಾಣುತ್ತೆ. ಮತ್ತು ರೋಡ್ ಫೇಸ್ ಬಂದುಬಿಟ್ಟು ನಿಮಗೆ 140 ಅಡಿ ರೋಡ್ ಫೇಸ್ ಸಿಗುತ್ತೆ. ಎಷ್ಟು ಅಂದವಾದಂಥ ಭೂಮಿ, ಎಲ್ಲ ವೆಹಿಕಲ್ ಹೋಗುತ್ತೆ. ಈ ಕಡೆ ಒಂದು ಹೋಬಳಿ ಬರುತ್ತೆ. ಇಲ್ಲಿದ್ದ ಚಳ್ಳಕೆರೆ ಟೌನು ನಮಗೆ 18 ಕಿಲೋಮೀಟ್ರ್ ಆಗುತ್ತೆ. ಚಳ್ಳಕೆರೆ ಟೌನು ಬೆಂಗಳೂರು ಇಲ್ಲಿಂದ ನಿಮಗೆ 218 ಕಿಲೋಮೀಟ್ರ್ ಆಗುತ್ತೆ. ಓಕೆ, ಜೈ ಹಿಂದ್, ಜೈ ಭಾರತ್.